ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ದಿನಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಅಂದರೆ 29/12/2025 ರೇವತಿ ನಕ್ಷತ್ರವಿರಲಿದೆ. ಇವತ್ತಿನ ದಿನ ರೇವತಿ ನಕ್ಷತ್ರ ಮತ್ತು ಅಶ್ವಿನಿ ನಕ್ಷತ್ರ ಎರಡೂ ನಕ್ಷತ್ರಗಳು ಇರಲಿದೆ. ಹಾಗಿದ್ರೆ ಇವತ್ತಿನ ನಕ್ಷತ್ರ ಬಂದು ನಾನು ರೇವತಿ ನಕ್ಷತ್ರದ ಬಗ್ಗೆ ಹೇಳ್ತೀನಿ. ರೇವತಿ ನಕ್ಷತ್ರ ಬಂದು ಬುಧನ ನಕ್ಷತ್ರಗಳಾಗಿರುತ್ತೆ. ರೇವತಿ, ಆಶ್ಲೇಷ ಮತ್ತು ಜ್ಯೇಷ್ಠ ಮೂರೂ ನಕ್ಷತ್ರಗಳು ಬುಧನ ನಕ್ಷತ್ರ ಆಗಿರುತ್ತೆ. ಹಾಗೆ ಅತ್ಯಂತ ಬುದ್ಧಿವಂತ ನಕ್ಷತ್ರಗಳಾಗಿರುತ್ತೆ. ಸೊ ನಿಮಗೆ ಏನು ಸಂಪತ್ತು ತಾರೆ ಯಾವುದಾಗಿರುತ್ತೆ, ಯಾವ ದಿನದಲ್ಲಿ ನೀವು ಒಂದೊಳ್ಳೆ ಸಂಪತ್ತನ್ನ ತೊಗೊಂಬರ್ಬೋದು, ಅಂದರೆ ಯಾವುದಾದ್ರೂ ಒಳ್ಳೆ ಕೆಲಸಗಳನ್ನ ಮಾಡ್ಬೋದು ಅಂತ ನೋಡೋದಾದರೆ ಅಶ್ವಿನಿ, ಮಖ, ಮೂಲ ಅಂದರೆ ಕೇತುವಿನ ನಕ್ಷತ್ರಗಳಲ್ಲಿ ನೀವು ಎಂಥ ಒಳ್ಳೆ ಕೆಲಸಗಳನ್ನ ಮಾಡಿದ್ರೂ ಕೂಡ ಅತ್ಯಂತ ಶುಭವಾಗುತ್ತೆ. ಇನ್ನು ಯಾವ ನಕ್ಷತ್ರಗಳು ಒಂದು ವಿಪತ್ತು ನಕ್ಷತ್ರಗಳು ಯಾವುದು, ಯಾವ ನಕ್ಷತ್ರದಲ್ಲಿ ಕೆಲಸನೇ ಮಾಡಬಾರ್ದು ನೀವು ಅಂತಂದರೆ ಭರಣಿ, ಪೂರ್ವ ಫಾಲ್ಗುಣಿ ಹಾಗೂ ಪೂರ್ವಾಷಾಢ ನಕ್ಷತ್ರಗಳ ದಿವಸ ನೀವು ಕೆಲಸಗಳನ್ನ ಮಾಡಬಾರ್ದು. ಯಾವುದೇ ಒಳ್ಳೆ ಕೆಲಸಗಳನ್ನ ಮಾಡದಿರೋದೇ ಒಳಿತಾಗುತ್ತೆ. ಯಾಕಂದರೆ ಅದು ನಿಮಗೆ ವಿಪತ್ತಾರೆ ಆಗಿರೋದ್ರಿಂದ ಅದರಲ್ಲಿ ಆ ದಿನಗಳಲ್ಲಿ ನೀವೇನಾದರೂ ಕೆಲಸ ಮಾಡಿದ್ರೆ ಸ್ವಲ್ಪ ನೆಗೆಟಿವಿಟಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಇವತ್ತಿನ ದಿವಸ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು ಮೇಷರಾಶಿಯವರಿಗೆ ಇವತ್ತಿನ ದಿವಸ ಏನೆಲ್ಲ ಫಲಾನುಫಲಗಳಿದೆ ಅಂತ ನೋಡೋದಾದರೆ ನೋಡಿ, ನಿಮಗೆ ಮೊದಲನೇದಾಗಿ ರೇವತಿ ನಕ್ಷತ್ರನೂ ಇದೆ, ಅಶ್ವಿನಿ ನಕ್ಷತ್ರನೂ ಇದೆ. ಅರ್ಧ ದಿನಗಳ ಕಾಲ ಏನಾದರೂ ಕೆಲಸದಲ್ಲಿ ಕೈ ಇಟ್ಟರೂ ಕೂಡ ಕೆಲಸಗಳಲ್ಲಿ ಸ್ವಲ್ಪ ಸಕ್ಸಸ್ ಆಗದೆ ಇರುವಂಥ ಒಂದು ಸನ್ನಿವೇಶ ಕೂಡ ಕ್ರಿಯೇಟ್ ಆಗುತ್ತೆ. ಆದರೆ ಇನ್ನೊಂದು ಅರ್ಧ ದಿನಗಳಲ್ಲಿ ಸ್ವಲ್ಪ ಮೈಂಡು ಮೂಡ್ ಸ್ವಿಂಗ್ ಆಗುವಂಥದ್ದು, ಕೆಲಸಗಳು ಮಾಡ್ತೀನಿ ಅನ್ನೋದು, ಮಾಡಲ್ಲ ಅನ್ನೋದು, ಸ್ವಲ್ಪ ಬೇಗ ಕೆಲಸ ಫಿನಿಶ್ ಮಾಡೋದು, ಈ ರೀತಿ ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟಸ್ ಕೂಡ ಇರುತ್ತೆ. ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ನೀವು ಈಶ್ವರನ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದನೂ ಕೂಡ ನೆಗೆಟಿವಿಟಿಯಿಂದ ನೀವು ಇವತ್ತು ಈಚೆ ಬರ್ಬೋದು. ಇನ್ನು ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ಹೇಗಿರುತ್ತೆ ಅಂತ ನೋಡೋದಾದರೆ, ಒಂದು ಅರ್ಧ ದಿವಸಗಳ ಕಾಲ ತುಂಬ ಅದೃಷ್ಟಕರವಾದ ದಿನ. ಒಳ್ಳೊಳ್ಳೆ ಸುದ್ದಿಗಳನ್ನ ಕೇಳ್ತೀರಾ, ಏನು ಕೆಲಸ ಕೈ ಇಟ್ಟರೂ ಕೂಡ ನಿಮಗೆ ಯಶಸ್ಸಾಗುತ್ತೆ. ಆದರೆ ಇನ್ನೊಂದು ಅರ್ಧ ದಿನಗಳ ಕಾಲದಲ್ಲಿ ಕೆಲಸ ಹಾಗೆ ನಿಧಾನಕ್ಕೆ ಆಗುವಂಥದ್ದು, ಏನೋ ಕೆಲಸಕ್ಕೆ ಬನ್ನಿ ಅಂತ ಅರ್ಜೆಂಟಾಗಿ ಕರೆದಿರ್ತಾರೆ, ನೀವು ತುಂಬ ಖುಷಿಯಿಂದ ಹೋಗಿರ್ತೀರ ಕೆಲಸ ಆಗ್ತಿದೆ ಅಂತ, ಅದು ಆ ವ್ಯಕ್ತಿನೇ ನಿಮ್ಗೆ ಸಿಗದೇ ಇರೋವಂಥದ್ದು, ಈ ರೀತಿ ಆಗುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ನೀವು ವಿಷ್ಣು ಸಹಸ್ರನಾಮ ಕೇಳೋದಾಗಿರ್ಬೋದು, ಹೇಳ್ಕೊಂಡು ಈಚೆ ಕಡೆ ಹೋಗೋದ್ರಿಂದನೂ ಕೂಡ ಕೆಲಸಗಳಲ್ಲಿ ನೀವು ಯಶಸ್ಸನ್ನು ನೋಡ್ಬೋದು. ಇನ್ನು ಮಿಥುನ ರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಒಂದು ಅರ್ಧ ದಿನಗಳ ಕಾಲ ಸ್ವಲ್ಪ ನಿಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಿರೋ ಮಾತುಕತೆಗಳನ್ನ ಆಡ್ತೀರಾ. ಹಾಗೆ ಕೆಲವೊಂದು ಏನೇ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಆ ಕೆಲಸದಲ್ಲಿ ಯಶಸ್ಸು ಕೂಡ ಇವತ್ತು ನಿಮ್ಗೆ ಆಗ್ತಾ ಇರುತ್ತೆ. ಹಾಗಾಗಿ ಇವತ್ತು ನಿಮಗೆ ತುಂಬ ಒಳ್ಳೆ ದಿನ ಅಂತಲೇ ಹೇಳ್ಬೋದು. ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಓಂ ಶಂ ಶನೇಶ್ವರಾಯ ನಮಃ ಅಂತ ಶನೇಶ್ವರನ ಒಂದು ನಾಮಜಪ ಮಾಡೋದ್ರಿಂದ ಇವತ್ತು ಮಾಡೋ ಎಲ್ಲ ಕೆಲಸದಲ್ಲೂ ಕೂಡ ನಿಮಗೆ ಯಶಸ್ಸಾಗುತ್ತೆ. ಇನ್ನು ಕಟಕ ರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಒಂದು ಅದೃಷ್ಟಕರವಾದ ದಿನ ಅಂತ ಹೇಳ್ಬೋದು. ನಿಮ್ಮ ವ್ಯವಹಾರದ ಬಗ್ಗೆನೂ ಮಾತಾಡೋ ದಿನ ಆಗಿರುತ್ತೆ. ಹಾಗೆ ಬೇರೆ ಬೇರೆ ವ್ಯವಹಾರಗಳಲ್ಲೂ ಕೂಡ ನೀವು ಇನ್ವಾಲ್ವ್ ಆಗೋ ದಿನ ಆಗಿರುತ್ತೆ. ನಿಮ್ಮ ತಂದೆಯ ಆಶೀರ್ವಾದ ಸಿಗುವಂಥ ದಿನ ಕೂಡ ಇವತ್ತಾಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಇವತ್ತು ನೀವು ಈಶ್ವರನ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದನೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ. ಇನ್ನು ಸಿಂಹ ರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಸ್ವಲ್ಪ ಒಂದು ಅರ್ಧ ದಿವಸಗಳ ಕಾಲ ನಿಮಗೆ ಅಷ್ಟಮ ಚಂದ್ರ ಇರ್ತಾನೆ. ಇನ್ನೊಂದು ಅರ್ಧ ದಿವಸಗಳ ಕಾಲ ನಿಮಗೆ 9ನೇ ಮನೆಗೆ ಚಂದ್ರನ ಪ್ರವೇಶ ಆಗೋದ್ರಿಂದ ನಿಮಗೆ ಸ್ವಲ್ಪ ಒಂದು ಅರ್ಧ ದಿವಸ ಸ್ವಲ್ಪ ಮೂಡ್ ಸ್ವಿಂಗ್ ಆಗುವಂಥದ್ದು, ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರದೇ ಇರೋದು, ಇನ್ನೊಂದು ಅರ್ಧ ದಿವಸ ಸ್ವಲ್ಪ ಚಟುವಟಿಕೆಯಿಂದ ಬೇಗ ಕೆಲಸ ಮಾಡುವಂಥ ದಿನ ಕೂಡ ಇವತ್ತಾಗಿರುತ್ತೆ. ಸೊ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ನೀವು ಬೆಳಗ್ಗೆ ಎದ್ದು ಸೂರ್ಯನ ನಮಸ್ಕಾರ ಮಾಡೋದು, ಸೂರ್ಯನ ಜಪ ಮಾಡಿ ಹೊರಗಡೆ ಕೆಲಸಕ್ಕೆ ಹೋಗೋದ್ರಿಂದ ಇದೇನು ನೆಗೆಟಿವಿಟಿ ಆಗ್ತಾ ಇರೋದೇ, ಈ ನೆಗೆಟಿವಿಟಿಯಿಂದ ನೀವು ಇವತ್ತು ಈಚೆ ಬರ್ಬೋದು. ಇನ್ನು ಕನ್ಯಾ ರಾಶಿಯಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಮನೆಯಲ್ಲಿ ಸ್ವಲ್ಪ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಪ್ರೀತಿ ವಿಶ್ವಾಸ ಚೆನ್ನಾಗಿರುವಂಥದ್ದು, ಏನಾದರೂ ಹೊರಗಡೆ ಟ್ರಾವೆಲ್ ಮಾಡಬೇಕು ಅಂತ ಯೋಚನೆ ಮಾಡ್ಕೊಳ್ಳೋವಂಥದ್ದು, ಇನ್ನೊಂದು ಅರ್ಧ ದಿನಗಳ ಕಾಲ ಸ್ವಲ್ಪ ಒಂಚೂರು ಮೂಡ್ ಸ್ವಿಂಗ್ ಆಗುವಂಥದ್ದು, ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರದೇ ಇರುವಂಥ ದಿನ ಕೂಡ ಆಗುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ವಿಷ್ಣು ಸಹಸ್ರನಾಮ ಕೇಳಿಬಿಟ್ಟು ಅಥವಾ ಹೇಳ್ಕೊಂಡು ಹೊರಗಡೆ ಹೋಗೋದ್ರಿಂದ ನಿಮ್ಮ ಎಲ್ಲ ಕೆಲಸದಲ್ಲೂ ಕೂಡ ನಿಮಗೆ ಯಶಸ್ಸು ಸಿಗುತ್ತೆ. ಇನ್ನು ತುಲಾ ರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಒಂದು ಚಾಲೆಂಜಿಂಗ್ ಡೇ ಅಂತ ಹೇಳ್ಬೋದು. ಇನ್ನೊಂದು ಅರ್ಧ ದಿನಗಳ ಕಾಲ ಗಂಡ ಹೆಂಡತಿ ಜೊತೆಯಲ್ಲಿ ಒಂದೊಳ್ಳೆ ಸಾಮರಸ್ಯ ಮೂಡುವಂಥದ್ದು ಅಥವಾ ಅವ್ರ ಜೊತೆ ಎಲ್ಲರೂ ಹೊರಗಡೆ ಹೋಗಿ ಬರುವಂಥದ್ದು ಆಗುತ್ತೆ. ಮತ್ತು ಇನ್ನೊಂದು ಅರ್ಧ ದಿನಗಳ ಕಾಲ ಸ್ವಲ್ಪ ಮೂಡ್ ಸ್ವಿಂಗ್ ಆಗುವಂಥದ್ದು ಅಥವಾ ನಿಮಗೇನೋ ಶತ್ರುಗಳ ಬಗ್ಗೆ ಕೇಳಿಸ್ಕೊಂಡು ಸ್ವಲ್ಪ ಮನಸ್ಸಿಗೆ ಬೇಜಾರಾಗೋದು ಕೂಡ ಕ್ರಿಯೇಟ್ ಆಗುತ್ತೆ. ಸೊ ಇವತ್ತು ನೀವೇನು ಮಾಡಬೇಕು ಅಂತಂದರೆ, ಇವತ್ತು ನೀವು ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವಂಥದ್ದು ಅಥವಾ ಲಕ್ಷ್ಮೀನಾರಾಯಣರ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದನೂ ಕೂಡ ನಿಮಗೆ ಶುಭವಾಗುತ್ತೆ. ಇನ್ನು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಸ್ವಲ್ಪ ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಫೋಕಸ್ ಮಾಡುವಂಥ ಡೇ ಇವತ್ತಾಗಿರುತ್ತೆ. ಹಾಗೆ ಸ್ವಲ್ಪ ಶತ್ರುಗಳ ಬಗ್ಗೆನೂ ಒಂಚೂರು ಅಲ್ಪ ಸ್ವಲ್ಪ ಕೇಳೋದು, ಅದರಿಂದನೂ ಮನಸ್ಸಿಗೆ ಸ್ವಲ್ಪ ನೋವಾಗುವಂಥ ಸನ್ನಿವೇಶಗಳು ಕೂಡ ಕ್ರಿಯೇಟ್ ಆಗುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ನೀವು ಇವತ್ತು ಲಕ್ಷ್ಮೀನಾರಾಯಣರ ದೇವಸ್ಥಾನಕ್ಕೆ ಹೋಗೋದು ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದನೂ ಕೂಡ ಇವತ್ತು ನಿಮಗೆ ಶುಭವಾಗುತ್ತೆ. ಇನ್ನು ಧನಸ್ಸು ರಾಶಿಯಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಮನೆಯ ದುರಸ್ತಿ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಳ್ಳೋದು, ಮನೇಲಿ ಏನಾದರೂ ವಸ್ತುಗಳನ್ನ ತೊಗೊಂಡು
ಬರಬೇಕು ಅಂತ ಅನ್ನೋದು, ಅಥವಾ ಮನೆಯಲ್ಲೇ ಸ್ವಲ್ಪ ಕಾಲ ಕಳೆಯುವಂಥ ದಿನ ಕೂಡ ಇವತ್ತಾಗಿರುತ್ತೆ. ಸೊ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಇವತ್ತು ನೀವು ಕುಜಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದಾಗಿರ್ಬೋದು, ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದನೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ. ಇನ್ನು ಮಕರ ರಾಶಿಯಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಸ್ವಲ್ಪ ಧೈರ್ಯವಾಗಿ ಕೆಲವು ಡಿಸಿಷನ್ ತೊಗೊಳ್ಳೋದು, ಅಥವಾ ಮನೆಗೋಸ್ಕರ ಸ್ವಲ್ಪ ಕೆಲಸಗಳನ್ನ ಮಾಡಿಕೊಡೋವಂಥದ್ದು, ಅಥವಾ ಯಾವ್ದಾದ್ರು ಭೂಮಿ ಸೈಟ್ಗಳನ್ನ ನೋಡಬೇಕು ಅಂತ ಹೊರಗಡೆ ಹೋಗುವಂಥ ಸನ್ನಿವೇಶಗಳು ಕೂಡ ಕ್ರಿಯೇಟ್ ಆಗುತ್ತೆ. ಹಾಗೆ ಸ್ವಲ್ಪ ಶಾರ್ಟ್ ಟ್ರಾವೆಲ್ ಕೂಡ ಇವತ್ತಿನ ದಿವಸ ನೀವು ಮಾಡ್ತೀರಾ. ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ನೀವಿವತ್ತು ಆಂಜನೇಯನ ಸ್ಮರಣೆ ಮಾಡೋದು ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದನೂ ಕೂಡ ನಿಮಗೆ ಶುಭವಾಗುತ್ತೆ. ಇನ್ನು ಕುಂಭರಾಶಿಯಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಸ್ವಲ್ಪ ಹಣಕಾಸಿನ ವ್ಯವಹಾರನ ಮಾತಾಡೋವಂಥದ್ದಾಗಿರ್ಬೋದು, ಅಥವಾ ಏನಾದರೂ ಸ್ವಲ್ಪ ಒಂದು ಟ್ರಾವೆಲ್ ಮಾಡೋವಂಥದ್ದು, ಯಾವುದನ್ನ ದೇವಸ್ಥಾನಕ್ಕೆ ಹೋಗಬೇಕು ಅಂತನೋ ಏನೋ ಒಂದು ಟ್ರಾವೆಲ್ ಮಾಡೋವಂಥ ಒಂದು ಡೇ ಆಗಿರುತ್ತೆ, ಅಥವಾ ನಿಮ್ಮ ಸ್ನೇಹಿತರನ್ನ ಭೇಟಿ ಮಾಡೋ ದಿನ ಕೂಡ ಇವತ್ತಾಗಿರುತ್ತೆ. ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಇವತ್ತು ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದ ಆಗಿರ್ಬೋದು, ಅಥವಾ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದನೂ ಕೂಡ ಇವತ್ತು ನಿಮಗೆ ಶುಭವಾಗುತ್ತೆ. ಇನ್ನು ಮೀನ ರಾಶಿಯಲ್ಲಿ ಹುಟ್ಟಿರೋರಿಗೆ ಇವತ್ತು ಒಂದು ಅರ್ಧ ದಿವಸಗಳ ಕಾಲ ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟಸಲ್ಲಿ ಇರ್ತೀರಾ. ಇನ್ನೊಂದು ಅರ್ಧ ದಿನಗಳ ಕಾಲ ಸ್ವಲ್ಪ ನಿಮ್ದೇನೋ ಹಣದ ವ್ಯವಹಾರದ ಬಗ್ಗೆ ಮಾತಾಡೋಕ್ಕೋಸ್ಕರ ಒಂಚೂರು ಓಡಾಟ ಮಾಡ್ತಾ ಇರ್ತೀರಾ. ಸೊ ಹಾಗಾಗಿ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವಂಥದ್ದು ಅಥವಾ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದನೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು. ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.